ಹಲೋ ಹಾಯ್ ಫ್ರೆಂಡ್ಸ್ ನಾವು ಮಳೆಗಾಲದಲ್ಲಿ ಹೇಗೆ ಜಾಗರೂಕರಾಗಿರಬೇಕೆಂದು ನೋಡೋಣ. ಮಾನ್ಸೂನ್ ಉಲ್ಲಾಸಕರ ಮಳೆ ಮತ್ತು ಹವಾಮಾನದಲ್ಲಿ ಆಹ್ಲಾದಕರ ಬದಲಾವಣೆಯನ್ನು ತರುತ್ತದೆ. ಇದು ಸುಡುವ ಶಾಖದಿಂದ ವಿಶ್ರಾಂತಿ ನೀಡುತ್ತದೆ. ಆದರೆ ಋತುಮಾನದ ಮಳೆಯು ವಿವಿಧ ಅನಪೇಕ್ಷಿತ ಕಾಯಿಲೆಗಳು ಮತ್ತು ಆರೋಗ್ಯ ಸವಾಲುಗಳನ್ನು ಸಹ ತರುತ್ತದೆ. ಹೆಚ್ಚಿದ ಆರ್ದ್ರತೆ ಮತ್ತು ನಿಂತ ನೀರು ವಿವಿಧ ಸೋಂಕುಗಳು ಮತ್ತು ರೋಗಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಶೀತ, ಜ್ವರ ಮತ್ತು ನೀರಿನಿಂದ ಹರಡುವ ಕಾಯಿಲೆಗಳಂತಹ ಸಾಮಾನ್ಯ ಕಾಯಿಲೆಗಳು ಮಳೆಗಾಲದಲ್ಲಿ ಹೆಚ್ಚು ಪ್ರಚಲಿತವಾಗುತ್ತವೆ. ನೀವು ಜಾಗರೂಕರಾಗದಿದ್ದರೆ ಈ ಪರಿಸ್ಥಿತಿಗಳು ನಿಮ್ಮ ರೋಗನಿರೋಧಕ ವ್ಯವಸ್ಥೆಯ ಮೇಲೆ ತೀವ್ರ ಪರಿಣಾಮ ಬೀರಬಹುದು. ಆದುದರಿಂದ ಮಳೆಗಾಲದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಉಪಯುಕ್ತ ಮಳೆಗಾಲದ ಆರೋಗ್ಯ ಸಲಹೆಗಳು ನೋಡಿ ಫ್ರೆಂಡ್ಸ್. ಮಳೆಗಾಲದಲ್ಲಿ ಶುದ್ಧೀಕರಿಸಿದ ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಮಳೆ ನೀರು ಕಲುಷಿತಗೊಂಡು ನೀರಿನಿಂದ ಹರಡುವ ರೋಗಗಳು ತಲೆ ಎತ್ತಲು ಕಾರಣವಾಗಬಹುದು. ಮಳೆಗಾಲದಲ್ಲಿ ನೀರನ್ನು ಕುದಿಸುವುದು ಅಥವಾ ಫಿಲ್ಟರ್ ಮಾಡುವುದು ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಸಂಸ್ಕರಿಸಿದ ನೀರು ಮತ್ತು ಅಪರಿಚಿತ ಮೂಲಗಳಿಂದ ಬರುವ ಐಸನ್ನು ಕುಡಿಯುವುದನ್ನು ತಪ್ಪಿಸುವುದು ಉತ್ತಮ, ಏಕೆಂದರೆ ಅವು ಸೋಂಕಿನ ಅಪಾಯವನ್ನು ಹೆಚ್ಚಿಸಬಹುದು. ಸೋಂಕುಗಳು ಹರಡುವುದನ್ನು ತಡೆಗಟ್ಟಲು ನೀವು ದಿನವಿಡೀ ಹೊರಗೆ ಹೋಗಿ ಮನೆಗೆ ಹಿಂತಿರುಗಿದಾಗ ನಿಮ್ಮ ಕೈಗಳನ್ನು ಆಗಾಗ್ಗೆ ಸೋಪ್ ಮತ್ತು ನೀರಿನಿಂದ ತೊಳೆಯಬೇಕು. ನೀವು ಎಲ್ಲಿಗೆ ಹೋದರೂ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು ಸಹ ಸಹಾಯ ಮಾಡುತ್ತದೆ. ಈ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ನಿಮ್ಮನ್ನು ಸ್ವಚ್ಛವಾಗಿ ಮತ್ತು ನೈರ್ಮಲ್ಯದಿಂದ ಇಟ್ಟುಕೊಳ್ಳುವುದರಿಂದ ನೀರಿನಿಂದ ಹರಡುವ ರೋಗಗಳು ಮತ್ತು ಇತರ ಮಳೆಗಾಲ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಮಳೆಗಾಲದಲ್ಲಿ ಹೊಸದಾಗಿ ಬೇಯಿಸಿದ ಊಟವನ್ನು ಸೇವಿಸುವುದು ಮತ್ತು ಬೀದಿ ಆಹಾರಗಳನ್ನು ತಪ್ಪಿಸುವುದು ಅತ್ಯಂತ ಮುಖ್ಯವಾದ ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ. ಹೊಸದಾಗಿ ತಯಾರಿಸಿದ ಆಹಾರವು ಮಾಲಿನ್ಯದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದಲ್ಲದೆ ಬಿಸಿ ಊಟವು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲಲು ಮತ್ತು ಆಹಾರದಿಂದ ಹರಡುವ ರೋಗಗಳು ಮೊಳಕೆಯೊಡೆಯುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೊಸದಾಗಿ ಬೇಯಿಸಿದ ಊಟವು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ದೇಹವು ಕಾಲುಚಿತ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಬೆಳಕಿನ ಸ್ವಿಚ್ಗಳು, ಟೇಬಲ್ ಟಾಪ್ಗಳು ಮುಂತಾದ ಮೇಲ್ಮೈಗಳು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ಮತ್ತು ವೈರಸ್ಗಳನ್ನು ಹೊಂದಿರುತ್ತವೆ. ಕುಟುಂಬದ ಒಬ್ಬ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಇತರರು ಈ ಮೇಲ್ಮೈ ಸ್ಪರ್ಶಗಳನ್ನು ಸ್ಪರ್ಶಿಸಿದರೆ ಶೀಘ್ರದಲ್ಲೇ ಸೋಂಕಿಗೆ ಒಳಗಾಗಬಹುದು. ಆದುದರಿಂದ ಆಗಾಗ್ಗೆ ಮುಟ್ಟುವ ಪ್ರದೇಶಗಳು, ವಸ್ತುಗಳು ಮತ್ತು ಮೇಲ್ಮೈಗಳನ್ನು ಸೋಂಕು ನಿವಾರಕಗಳಿಂದ ಸ್ವಚ್ಛಗೊಳಿಸುವುದು ಮಳೆಗಾಲದ ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ. ನೀವು ಶ್ರದ್ಧೆಯಿಂದ ಅನುಸರಿಸಬೇಕಾದ ಫೋನ್ಗಳು ಮತ್ತು ಕೀಬೋರ್ಡ್ಗಳಂತಹ ಸಾಮಾನ್ಯವಾಗಿ ಬಳಸುವ ವಸ್ತುಗಳನ್ನು ಒರೆಸುವುದರಿಂದಲೂ ಸೂಕ್ಷ್ಮಜೀವಿಗಳು ಹರಡುವುದನ್ನು ತಡೆಯಬಹುದು. ಸೊಳ್ಳೆಗಳು ಮಲೇರಿಯಾ ಮತ್ತು ಡೆಂಗ್ಯೂನಂತಹ ರೋಗಗಳ ವಾಹಕಗಳಾಗಿವೆ. ಸೊಳ್ಳೆ ಕಡಿತವನ್ನು ತಪ್ಪಿಸಲು ನೀವು ನಿಮ್ಮ ಚರ್ಮದ ಮೇಲೆ ಸೊಳ್ಳೆ ನಿವಾರಕವನ್ನು ಬಳಸಬಹುದು. ಚರ್ಮಕ್ಕೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು ನೀವು ಉದ್ದ ತೋಳಿನ ಬಟ್ಟೆಗಳನ್ನು ಧರಿಸಬಹುದು. ಅಲ್ಲದೆ ಸೊಳ್ಳೆಗಳು ಹೆಚ್ಚು ಸಕ್ರಿಯವಾಗಿರುವ ಸಂಜೆಯ ಸಮಯದಲ್ಲಿ ನಿಮ್ಮ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚುವುದನ್ನು ಪರಿಗಣಿಸಿ. ಸೊಳ್ಳೆಗಳ ಸಂತಾನೋತ್ಪತ್ತಿ ಅವಕಾಶ ನೀಡದಂತೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪರಿಗಣಿಸಬೇಕಾದ ಇನ್ನೊಂದು ಅಂಶವಾಗಿದೆ. ಮಳೆಗಾಲದಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಆರೋಗ್ಯ ಸಲಹೆಗಳಲ್ಲಿ ಒಂದು ದೈಹಿಕವಾಗಿ ಸಕ್ರಿಯವಾಗಿರುವುದು. ಮಳೆಗಾಲದಲ್ಲಿ ನಿಮ್ಮನ್ನು ಹೊರಗೆ ಹೋಗದಂತೆ ತಡೆಯಬಹುದು, ಆದರೆ ನೀವು ದೈಹಿಕವಾಗಿ ಸದೃಢವಾಗಿರಲು ಇತರ ಮಾರ್ಗಗಳಿವೆ. ನೀವು ಯೋಗ, ಪೈಲೇಟ್ಸ್, ಸ್ಟ್ರೆಚಿಂಗ್ ಮತ್ತು ನೃತ್ಯ ವ್ಯಾಯಾಮಗಳಂತಹ ಒಳಾಂಗಣ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಈ ರೀತಿ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಸೋಂಕುಗಳು ನಿವಾರಿಸುವುದು ಸುಲಭವಾಗುತ್ತದೆ. ದೈಹಿಕ ಚಟುವಟಿಕೆಯು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಕತ್ತಲೆಯಾದ ವಾತಾವರಣದಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ.
ಮಳೆಗಾಲವು ನಿಮ್ಮ ಬಟ್ಟೆ ಮತ್ತು ಬೂಟುಗಳನ್ನು ಸುಲಭವಾಗಿ ತೇವಗೊಳಿಸಬಹುದು. ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಇದು ಚರ್ಮದ ಸೋಂಕುಗಳು ಮತ್ತು ಅಹಿತಕರ ವಾಸನೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ನಿಮ್ಮ ಬಟ್ಟೆಗಳನ್ನು ಮತ್ತೆ ಧರಿಸುವ ಮೊದಲು ಚೆನ್ನಾಗಿ ಒಣಗಿಸುವುದು ಮಳೆಗಾಲಕ್ಕೆ ಅಗತ್ಯವಾದ ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ. ನಿಮ್ಮ ಬಟ್ಟೆಗಳನ್ನು ಒಣಗಿಸಲು ಬಟ್ಟೆ ಹಲಗೆ ಅಥವಾ ಡ್ರೈಯರ್ ಅನ್ನು ಬಳಸುವುದು ಸಹಾಯ ಮಾಡುತ್ತದೆ. ಚೆನ್ನಾಗಿ ಗಾಳಿ ಇರುವ ಪ್ರದೇಶದಲ್ಲಿ ಇರಿಸುವ ಮೂಲಕ ನೀವು ಶೂಗಳಿಂದ ತೇವಾಂಶ ಮತ್ತು ತೇವವನ್ನು ತೆಗೆದುಹಾಕಬಹುದು. ಮಳೆಗಾಲದಲ್ಲಿ ಸಂಭವನೀಯ ರೋಗ ಹರಡುವಿಕೆ ಮತ್ತು ಆರೋಗ್ಯ ಮುನ್ನೆಚ್ಚರಿಕೆಗಳ ಕುರಿತು ಆರೋಗ್ಯ ಅಧಿಕಾರಿಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಆಗಾಗ್ಗೆ ಸಲಹೆಗಳನ್ನು ನೀಡುತ್ತವೆ. ನಿಮ್ಮ ಪ್ರದೇಶದಲ್ಲಿನ ಯಾವುದೇ ಆರೋಗ್ಯ ಎಚ್ಚರಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ನೀವು ಅಂತಹ ನವೀಕರಣಗಳ ಮೇಲೆ ನಿಗಾ ಇಡಬೇಕು. ಸೋಂಕುಗಳನ್ನು ತಪ್ಪಿಸಲು ಆರೋಗ್ಯ ಅಧಿಕಾರಿಗಳು ಶಿಫಾರಸು ಮಾಡಿದ ಮಾರ್ಗಸೂಚಿಗಳನ್ನು ಸಹ ನೀವು ಅನುಸರಿಸಬಹುದು. ಕೆಲವು ಉದಾಹರಣೆಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೋಂಕುರಹಿತಗೊಳಿಸುವುದು, ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಯುವುದು, ನಿರ್ದಿಷ್ಟ ರೋಗಲಕ್ಷಣಗಳಿಗಾಗಿ ಪರಿಶೀಲಿಸುವುದು ಇತ್ಯಾದಿ ಸೇರಿವೆ. ನಿಂತ ನೀರು ಸೊಳ್ಳೆಗಳು ಉತ್ಪತ್ತಿಯಾಗಲು ಕಾರಣವಾಗುತ್ತದೆ. ಇದು ನಂತರ ಮಲೇರಿಯಾ ಮತ್ತು ಡೆಂಗ್ಯೂನಂತಹ ರೋಗಗಳನ್ನು ಹರಡುತ್ತದೆ. ಆದ್ದರಿಂದ ಮಳೆಗಾಲದ ಆರೋಗ್ಯ ಸಲಹೆಗಳಲ್ಲಿ ಒಂದು, ನಿಮ್ಮ ಸುತ್ತಮುತ್ತಲಿನ ಸಂಗ್ರಹವಾಗುವ ನಿಂತ ನೀರಿನ ಮೂಲಗಳನ್ನು ತಪ್ಪಿಸುವುದು. ಯಾವುದೇ ಕಾರಣಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ನೀರನ್ನು ಸಂಗ್ರಹಿಸಬೇಕಾದರೆ ಸ್ವಚ್ಛವಾದ ಪಾತ್ರೆಗಳು, ಬಕೆಟ್ಗಳು ಮತ್ತು ಇತರ ಪಾತ್ರೆಗಳನ್ನು ಬಳಸಿ ಮತ್ತು ಅವು ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳಾಗದಂತೆ ತಡೆಯಲು ಅವುಗಳನ್ನು ಸರಿಯಾಗಿ ಮುಚ್ಚಿ. ಮಳೆಗಾಲದಲ್ಲಿ ವಿಟಮಿನ್ ಸಿ ಸೇವನೆಯನ್ನು ಹೆಚ್ಚಿಸುವುದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿ. ವಿಟಮಿನ್ ಸಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ದೇಹವು ಸೋಂಕುಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾಗಿ ಹೋರಾಡಲು ಸಹಾಯ ಮಾಡುತ್ತದೆ. ಕಿತ್ತಳೆ, ದ್ರಾಕ್ಷಿಹಣ್ಣು ಮತ್ತು ನಿಂಬೆಹಣ್ಣುಗಳಂತಹ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿಯ ಸಮೃದ್ಧ ಮೂಲಗಳಾಗಿವೆ. ಇದನ್ನು ನೀವು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಹೆಚ್ಚುವರಿಯಾಗಿ ನೀವು ಪಪಾಯಿ, ಪೇರಲ ಮತ್ತು ಸ್ಟ್ರಾಬೆರಿಗಳಂತಹ ಇತರ ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ಹೊಂದಿರುವ ಬ್ರೊಕೊಲಿ, ಬೇಲ್ ಪೆಪ್ಪರ್ ಮತ್ತು ಎಲೆಗಳಂತಹ ತರಕಾರಿಗಳನ್ನು ಸೇವಿಸಬಹುದು. ಮಳೆಗಾಲದಲ್ಲಿ ರೋಗಗಳನ್ನು ದೂರವಿಡಲು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ಮಳೆಗಾಲದಲ್ಲಿ ಆರೋಗ್ಯವಾಗಿರಲು ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ಈ ಹವಾಮಾನವು ತರುವ ವಿವಿಧ ಸವಾಲುಗಳನ್ನು ನೀವು ಎದುರಿಸಬಹುದು. ಮಳೆಗಾಲದಲ್ಲಿ ಮಕ್ಕಳು ಸೂಕ್ತವಾದ ಮಳೆನೀರು ಸರಂಜಾಮುಗಳನ್ನು ಧರಿಸಬೇಕು. ಸೋಂಕುಗಳನ್ನು ತಡೆಗಟ್ಟಲು ನಿಂತ ನೀರಿನಲ್ಲಿ ಆಟವಾಡುವುದನ್ನು ತಪ್ಪಿಸಬೇಕು. ವಯಸ್ಸಾದವರು ಬೀಳುವುದು ಮತ್ತು ಗಾಯಗಳನ್ನು ತಡೆಗಟ್ಟಲು ಜಾರು ಮೇಲ್ಮೈಗಳಿಂದ ದೂರವಿರಬೇಕು. ಶೀತವನ್ನು ತಪ್ಪಿಸಲು ಅವರು ಬೆಚ್ಚಗಿರಬೇಕು. ಕತ್ತಲೆಯಾದ ಮಾನ್ಸೂನ್ ಹವಾಮಾನದ ಸಮಯದಲ್ಲಿ ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಓದುವುದು, ಸಂಗೀತ ಕೇಳುವುದು ಅಥವಾ ನಿಮ್ಮ ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವಂತಹ ಸಂತೋಷ ಮತ್ತು ವಿಶ್ರಾಂತಿಯನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ನೀವು ಪ್ರಯತ್ನಿಸಬಹುದು. ಸಕ್ರಿಯವಾಗಿರುವುದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಳೆಗಾಲದಲ್ಲಿ ನಿಮ್ಮ ಮನೆಯನ್ನು ತೇವಾಂಶ ಮತ್ತು ಬೂಸ್ಟ್ಗಳಿಂದ ಮುಕ್ತವಾಗಿಡಲು ಪರಿಗಣಿಸಬೇಕಾದ ಮುಖ್ಯ ಅಂಶವೆಂದರೆ ವಾತಾಯನ. ಮಳೆ ಇಲ್ಲದಿದ್ದಾಗ ಕಿಟಕಿಯನ್ನು ತೆರೆಯಲು, ಅಡುಗೆ ಮನೆ ಮತ್ತು ಸ್ನಾನಗೃಹದಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಬಳಸಲು ಮತ್ತು ವಾಸಿಸುವ ಸ್ಥಳಗಳಲ್ಲಿ ಡ್ಯೂಮಿಡಿಫೈಯರ್ಗಳನ್ನು ಬಳಸಲು ಇದು ಸಹಾಯ ಮಾಡುತ್ತದೆ. ನಿಮಗೆ ಉಸಿರಾಟದ ಸಮಸ್ಯೆ ಇದ್ದರೆ ಭಾರೀ ಮಳೆಯ ಸಮಯದಲ್ಲಿ ಹೊರಗೆ ಹೋಗುವುದನ್ನು ತಪ್ಪಿಸಿ ಮತ್ತು ಕಲುಷಿತ ಅಥವಾ ಧೂಳಿನ ಪ್ರದೇಶಗಳಿಂದ ದೂರವಿರಿ. ಇದರ ಜೊತೆಗೆ ಒಳಾಂಗಣ ವಾಯು ಮಾಲಿನ್ಯಕಾರಕಗಳನ್ನು ಕಡಿಮೆ ಮಾಡಲು ನಿಮ್ಮ ಮನೆಯನ್ನು ಗಾಳಿ ಇರುವಂತೆ ನೋಡಿಕೊಳ್ಳಿ. ಹೌದು, ಹಾಗೆಯೇ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಪ್ರವಾಸವನ್ನು ಯೋಚಿಸುವ ಮೊದಲು ನೀವು ಹವಾಮಾನ ಮುನ್ಸೂಚನೆಗಳನ್ನು ಮತ್ತು ರಸ್ತೆ ಪರಿಸ್ಥಿತಿಗಳನ್ನು ಪರಿಶೀಲಿಸಬೇಕು. ಪ್ರಯಾಣ ಮಾಡುವಾಗ ನೀವು ಜಾಕೆಟ್, ರೈನ್ ಕೋಟ್ ಮುಂತಾದ ಅಗತ್ಯ ವಸ್ತುಗಳನ್ನು ಪ್ಯಾಕ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮಳೆಗಾಲದಲ್ಲಿ ಹೇಗೆ ಜಾಗರೂಕರಾಗಿರಬೇಕೆಂದು. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.